ವೆಲ್ಕಮ್ ಟು ದಿಸ್ ವಿಡಿಯೋ. ಅಂದರೆ ಈ ವಿಡಿಯೋಕ್ಕೆ ಸ್ವಾಗತ. ನಿಮಗೆ ಪವರ್ ಪಾಯಿಂಟ್ 2010 ಅಂದರೆ 2010 ಅಲ್ಲ, ಪವರ್ ಪಾಯಿಂಟ್ ಹೆಸರು ಪವರ್ ಪಾಯಿಂಟ್ 2010. ಅದರಲ್ಲಿ ನಿಮಗೆ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ ನೆಕ್ಸ್ಟ್ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರ್ತವೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ಫಸ್ಟ್ ನಿಮಗೆ ಈ ಪೇಜ್ ಕಾಣುತ್ತೆ 2010. ಇದು ನಿಮಗೆ ಸ್ಟಾರ್ಟಿಂಗು ಈಗ ನೀವು ಪ್ರೆಸೆಂಟೇಷನ್ ಮಾಡುವಾಗ ಫಸ್ಟ್ ಪೇಜು ನೀವು ವೆಲ್ಕಮ್ ಸೊ ಕೊಡ್ತೀರಲ್ಲ, ಅದನ್ನು ನೀವು ಇಲ್ಲಿ ಕೊಡ್ಬೋದು. ಇಲ್ಲಿ 2 ಬಾಕ್ಸ್ ಇದ್ದಾವೆ. ನಿಮಗೆ 1 ಬಾಕ್ಸ್ ಬೇಡ ಅಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಹೊಡೆದ್ರೆ, ಡಿಲೀಟ್ ಬಟನ್ ಹೊಡೆದ್ರೆ ಡಿಲೀಟ್ ಆಗುತ್ತೆ. ನನಗೆ ಇಲ್ಲಿ ಅಂಡು ಮಾಡಿದೆ, ಇವೆಂಟ್ ಅಂಡು ಮಾಡಿದೆ, Ctrl Z. ಈಗ ಇಲ್ಲಿ ವೆಲ್ಕಮ್ WELCOME ವೆಲ್ಕಮ್ ಹಾಕಿದ್ನ ಬಂತ. ಈಗ ನಮಗೆ ಇದು ವೆಲ್ಕಮ್ ಆಯಿತು. ನಮಗೆ ನೆಕ್ಸ್ಟ್ ಪೇಜಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಹೋಗಬೇಕು. ಹಂಗಿದ್ದಾಗ ಇಲ್ಲಿ ಕಂಟ್ರೋಲ್ M ಮಾಡಬೇಕು. ಕಂಟ್ರೋಲ್ ಹಿಡ್ಕೊಂಡು ಎಮ್ ಪ್ರೆಸ್ ಮಾಡಿದರೆ ನ್ಯೂ ಪೇಜ್ ಬರುತ್ತೆ. ಅದು ಫಸ್ಟ್ ಪೇಜ್ ಬಿಟ್ಟು ನೆಕ್ಸ್ಟ್ ಪೇಜ್ ಬಂದಾಗ ಈ ಥರ ಔಟ್ಲುಕ್ ಬರುತ್ತೆ. ಈ ಥರ ಔಟ್ಲುಕ್ ಬಂದಾಗ ಇಲ್ಲಿ ನ್ಯೂ ಟೆಕ್ಸ್ಟ್ ಹಾಕ್ಬೋದು. ನಿಮಗೆ ಯಾವ ಟಾಪಿಕ್ ಮೇಲೆ ಇದು ಮಾಡುತ್ತಿರ್ತೀರೋ ಆ ಟಾಪಿಕ್ಕಿಂದು ಇದನ್ನು ಹಾಕ್ಬೋದು. ಈಗ ಫ್ರೂಟ್ FRUIT ಫ್ರೂಟ್ ಹಾಕಿಲ್ಲ. ಇಲ್ಲಿ ನಿಮಗೆ ನೀವು ಬೇಕಾಗಿರೋ ಪಿಕ್ಚರ್ಸ್ ಹಾಕ್ಬೋದು. ಇಲ್ಲಿ ಪಿಕ್ಚರ್ ಸಿಂಬಲ್ ಇದೆಲ್ಲ, ಇದು ನೋಡಿದ್ರೆ ಇದು ನಿಮಗೆ ಇದು ಬರುತ್ತೆ, ಇನ್ಸೈಡ್ ಪಿಕ್ಚರ್ ಅಂತ. ಇದರಲ್ಲಿ ನಿಮಗೆ ಯಾವ ಪಿಕ್ಚರ್ ಬೇಕೋ ಅದನ್ನು ಹಾಕ್ಬೋದು. ನಾನು ಈಗ ಇದನ್ನು ಹಾಕ್ತೀನಿ. ಇದನ್ನು ಹಾಕಿದ್ನ ಬೇಡ ನನಗೆ ಆ್ಯನಿಮಲ್ ANIMAL ಆ್ಯನಿಮಲ್ ಹಾಕಿದ್ನ. ಇಲ್ಲಿ ಆ್ಯನಿಮಲ್ ANIMAL ಆ್ಯನಿಮಲ್ ಕವ್ ಅಂತ. ಇಲ್ಲಿ ಬೇಡ ಟೈಗರ್ ನನ್ನ ಫೇವ್ರೇಟು. ಟೈಗರ್ ಪಿಕ್ಚರ್ ಬಂತ ಇಲ್ಲಿ. ಆ್ಯನಿಮಲ್ ಟೈಗರ್. ನಿಮಗೆ ನೆಕ್ಸ್ಟ್ ಪೇಜ್ ಇನ್ನೂ ಪೇಜ್ ಬೇಕು, ಇನ್ನೂ ನಾವು ಇದು ಮಾಡ್ತೇವೆ ಅಂದರೆ ಏನಲ್ಲ, ಸಿಂಪಲ್ ಕಂಟ್ರೋಲ್ N ಅಲ್ಲ M. ಪವರ್ ಪಾಯಿಂಟಲ್ಲಿ M ಬರುತ್ತೆ. ಕಂಟ್ರೋಲ್ M ಅಂದರೆ ಅದು ನೆಕ್ಸ್ಟ್ ಹೊಸ ಪೇಜ್ ಬರುತ್ತೆ ನಿಮಗೆ, ಏನೋ ಪ್ರೆಸೆಂಟೇಷನ್ ಮಾಡೋಕ್ಕೆ. ಇಲ್ಲಿ ಮ್ಯಾನ್ ನೀವು ಏನು ಮಾಡ್ತೀರೋ ಅದನ್ನು ಟೆಕ್ಸ್ಟ್ ಇಲ್ಲಿ ಕೊಡಬೇಕು. ಆದಮೇಲೆ ಇಲ್ಲಿ ನೀವು ಟೈಪು ಮಾಡ್ಬೋದು. ಇಲ್ಲಿ ಬುಲೆಟ್ ಪಾಯಿಂಟ್ ಬಂತು ನೋಡಿ, ಬುಲೆಟ್ ಪಾಯಿಂಟ್ ಬಂತು. ಇಲ್ಲಿ ಟೈಪು ಮಾಡ್ಬೋದು, ಇಲ್ಲಾಂದರೆ ಯಾವುದಾದ್ರು ಪಿಕ್ಚರು ಕೊಡ್ಬೋದು. ಇಲ್ಲಿ ನಂದೇ ಪಿಕ್ಚರ್ ಕೊಡ್ತೀನಿ. ಇದು ಹಿಂಗೆ ಬಂತ. ಈ ಪಿಕ್ಚರ್ನ ಕ್ರಾಸ್ ಮಾಡ್ಬೇಕಂದ್ರೆ ಈ ಥರ ಇಲ್ಲಿ ಗ್ರೀನ್ ಕಲರ್ ಇರುತ್ತಲ್ಲ, ಇದನ್ನ ಹಿಡ್ಕೊಂಡು ಹಿಂಗೆ ಮಾಡೋದು. ಮತ್ತು ಕಂಟ್ರೋಲ್ ಮತ್ತು ಶಿಫ್ಟ್ ಹಿಡ್ಕೊಂಡು ಒಂದು ನಿಮಿಷ ಕೆಳಗೆಳನ್ನ ಕಂಟ್ರೋಲ್ ಮತ್ತು ಶಿಫ್ಟ್ ಹಿಡ್ಕೊಂಡು ಹಿಂಗೆ ಸಣ್ಣ ಮಾಡಿದ್ರೆ 4 ಸೈಡ್ಸು ಸ್ಮಾಲ್ ಆಗುತ್ತೆ. ಈಗ ಆಯಿತಾ. ಆಮೇಲೆ ಇನ್ನು 3 ಪೇಜ್ ಕ್ರಿಯೇಟ್ ಮಾಡ್ತೀನಿ. ಅದೇ ಥರ ನೀವು ಹೆಚ್ಚು ಪ್ರೆಸೆಂಟೇಷನ್ ಪೇಪರ್ ಕ್ರಿಯೇಟ್ ಮಾಡ್ಬೋದು. ಈಗ ಮತ್ತು ಕಂಟ್ರೋಲ್
ಕಂಟ್ರೋಲ್ ಎಮ್ ಮಾಡಿದ್ರೆ ನ್ಯೂ ಪೇಪರ್ ಕ್ರಿಯೇಟ್ ಆಯಿತಾ. ಈಗ ಏನು ಕೊಡೋದು, ಟ್ರೀ ಟ್ರೀ ಆಯಿತಾ. ಈಗ ಇಲ್ಲಿ ಕ್ಲಿಪ್ ಆರ್ಟ್ ನಮ್ಮ ಕಡೆ ಟ್ರೀದು ಪಿಕ್ಚರ್ ಇಲ್ಲ, ಅದಕ್ಕೆ ಈಗ ಇಲ್ಲಿ TREE ಆಯಿತಾ. ಇಲ್ಲಿ ಬಂತಾ. ಮತ್ತು ಶಿಫ್ಟು ಕಂಟ್ರೋಲ್ ಹಿಡ್ಕೊಂಡು ಇದನ್ನು ಡ್ರ್ಯಾಗ್ ಮಾಡಿದರೆ ಸಣ್ಣದಾಯ್ತಾ. ಇದನ್ನು ಮೂವ್ ಮಾಡ್ಬೇಕಂದ್ರೆ ಆರೋಕ್ಕಿ ಅಟ್ ಅ ಟೈಮ್ ಮೂವ್ ಆಗಿರ್ತದವಲ್ಲ, ಇಲ್ಲಿ ಇದೇ ಥರ ನೀವು ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ನೀವು ಟೆಕ್ಸ್ಟು ಕೊಡ್ಬೋದು. TREE ಟ್ರೀ ಬಂತಾ. ಏನು ಬಂದ್ಬಿಡ್ತು, ಸಾರಿ. ಈ ಥರ ಟೆಕ್ಸ್ಟ್ ಕೊಟ್ರ ಇಲ್ಲಿ ನಿಮಗೆ ಮೇಲೆ ಕೊಟ್ಟರೆ ಇಲ್ಲಿ ಮೇಲೂ ಕೊಟ್ಟರೆ ಮತ್ತು ಕೆಳಗೂ ಕೊಟ್ಟರೆ ಈ ಥರ ಬಂತ. ಇದನ್ನು ನೀವು ಆ್ಯನಿಮೇಟ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯನಿಮೇಟ್ ಅಲ್ಲ, ಟ್ರಾನ್ಸಾಕ್ಷನ್ ಅಂದರೆ ಫುಲ್ ಪೇಜ್ ಇದು ಆಗುತ್ತೆ. ಈ ಥರ ನೋಡಿ, ಇಲ್ಲಿ ಪಿಕ್ಚರ್ ಇದು ಆಯಿತಾ. ಈಗ ಮಾಡ್ಬೋದು. ಈಗ ಇದಕ್ಕೆ ಬಂತಾ. ಇದನ್ನು ಇದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಕೈ ಬಿಟ್ಟರೆ ಇದು ಸೆಟ್ ಆಗಿರುತ್ತೆ. ಮತ್ತು ಈ ಪೇಜಿಗೆ ಬಂದು ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಸೆಟ್ ಆಗಿರುತ್ತೆ. ಮತ್ತು ಇದಕ್ಕೆ ಬಂದು ನೀವು ಇದನ್ನು ಕೊಟ್ಟರೆ ಇದು ಬರುತ್ತೆ. ಮತ್ತು ಈ ಪೇಜಿಗೆ ಬಂದು ನೀವು ನಿಮಗೆ ಯಾವ್ದು ಬೇಕೋ ಅದನ್ನು ಕೊಟ್ಟರೆ ಬಂತಾ. ಇದು ನಮಗೆ ಈಗ ನಮಗೆ ಏನಾಗಬೇಕು, ಇದು ಈಗ ಬಂತಾ. ಆ್ಯನಿಮೇಷನ್ ಅಂದರೆ ನೀವು ಫೋಟೋ ಸೆಲೆಕ್ಟ್ ಮಾಡಿ, ಫಸ್ಟಿಂದನೇ ತೋರಿಸ್ತೀನಿ ತಡ್ರಿ. ಈಗ ಆ್ಯನಿಮೇಷನ್ ಅಂದರೆ ಫೋಟೋ ಸೆಲೆಕ್ಟ್ ಮಾಡಿ, ಇಲ್ಲಿ ಆ್ಯನಿಮೇಷನ್ ಸೆಲೆಕ್ಟ್ ಆಗಿದೆಯಲ್ಲ, ಇಲ್ಲಿ ಇವನು ಕೊಟ್ಟರೆ ಫೋಟೋ ಅಷ್ಟೇ ಆ್ಯನಿಮೇಟ್ ಆಗುತ್ತೆ. ನೋಡಿ, ಇದು ಬೇಕಾ, ಈ ಫೋಟೋಕ್ಕೆ ನನ್ನ ಫೋಟೋಕ್ಕೆ ಈ ಥರ, ಮತ್ತು ಈ ಫೋಟೋಕ್ಕೆ ಯಾವ ಥರ, ಈ ಥರ ಕೊಡೋಣ. ಈ ಥರ ಕೊಟ್ಟು ನೀವು ಟೆಕ್ಸ್ಟಿಗೂ ಇದು ಮಾಡ್ಬೋದು, ಏನು ಆ್ಯನಿಮೇಷನ್ ಮಾಡ್ಬೋದು ಆಯಿತಾ. ಆ್ಯನಿಮಲ್ ಇದಕ್ಕೂ ನೀವು ಆ್ಯನಿಮೇಷನ್ ಮಾಡ್ಬೋದು. ಆಮೇಲೆ ಮ್ಯಾನ್ ಅಂತ ಇದೆಯಲ್ಲ, ಇದಕ್ಕೂ ಆ್ಯನಿಮೇಷನ್ ಮಾಡಿದೆ. ಈಗ ವೆಲ್ಕಮ್ ಇದಕ್ಕೆ ಮಾಡಬೇಕಲ್ಲ, ಮಾಡಿದ್ಮೇಲೆ ಆ್ಯನಿಮೇಷನ್ ಕೊಟ್ಟ ಮೇಲೆ ಇಲ್ಲಿ ಕಂಟ್ರೋಲ್ ಎಸ್ ಸೇವ್ ಆಯಿತಾ. ಈಗ ಸೇವ್ ಆಸ್ ಇದು ಓಪನ್ ಆಯಿತು. ಎಲ್ಲಿ ಸೇವ್ ಮಾಡಬೇಕು ಅಲ್ಲಿ ಸೇವ್ ಅಂತ ಕೊಟ್ಟು ಈಗ ಕ್ಲಿಪ್ ಆರ್ಟು ಕ್ಲೋಸ್ ಮಾಡಿ ಒಂದು ನಿಮಿಷ. ಇದಾಯ್ತಾ. ನೀವು ಮತ್ತೆ ಟ್ರಾನ್ಸಾಕ್ಷನಿಗೆ ಬಂದು ಅಪ್ಲೈ ಟು ಆಲ್ ಅಂದರೆ ಎಲ್ಲದಕ್ಕೂ ಒಂದೇ ಸೇವ್ ಆಗಿರುತ್ತೆ. ಬೇಡ ನಮಗೆ
ಒಂದೊಂದಕ್ಕೆ ಬೇರೆ ಬೇರೆ ಇರಲಿ ಅಂದರೆ ಅದೇ ನಾನೀಗ ತೋರಿಸಿದ್ನಲ್ಲ ಆ ಥರ ಸಪ್ರೇಟಾಗಿ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಎಲ್ಲ ಮುಗಿದ್ಮೇಲೆ ನೀವು ಹಿಂಗೆ ಬೇಕಾದ್ರೂ ಸೇವ್ ಮಾಡ್ಬೋದು. ಎಲ್ಲಿ ಡೆಸ್ಕ್ಟಾಪಲ್ಲಿ ಇಲ್ಲ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಇನ್ನೊಂದು ಆಪ್ಷನ್ನು ಈಗ ಪ್ರೆಸೆಂಟೇಷನಾಗಿ ಸೇವ್ ಮಾಡ್ಬೋದು ಅಂತಾರಲ್ಲ, ಇಲ್ಲಿ ಸೇವ್ ಆಗೋದಕ್ಕೆ ಒಂದು, ಇಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಇದೆಯಲ್ಲ, ಪವರ್ ಪಾಯಿಂಟ್ ಶೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಡಿಸ್ಪ್ಲೇಸಿ ಬೇಡ, ಡೆಸ್ಕ್ಟಾಪ್ ಇಲ್ಲಿ ಡೆಸ್ಕ್ಟಾಪ್ ಅನ್ನೋದು ಸೇವ್ ಮಾಡ್ತಿದ್ದೀನಿ. ಸೇವ್ ಮಾಡಿದ ಮೇಲೆ ನಿಮಗೆ ಈ ಥರ ಔಟ್ಲುಕ್ ಕಾಣುತ್ತೆ. ನಿಮಗೆ ಈ ಥರ ವೆಲ್ಕಮ್ ಅಂತ ಇದೆಯಲ್ಲ, ಇದನ್ನು ನೀವೇನೋ ಪ್ರೆಸೆಂಟೇಷನ್ ಶೋ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದೆ. ಪವರ್ ಪಾಯಿಂಟ್ ಶೋ ಅಂತ ಸೆಲೆಕ್ಟ್ ಮಾಡಿದಾಗ ಈ ಥರ ಔಟ್ಲುಕ್ ಬರುತ್ತೆ ನಮಗೆ. ಏನೂ ಇಲ್ಲ, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ತಾ ಹೋದರೆ ಅದು ಮುಂದಿನ ಇದು ಇಲ್ಲ. ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಬಂತಾ, ಆಮೇಲೆ ಇನ್ನೊಂದು ಸಲ ಅನೇಬಲ್ ಬಂತಾ, ನೆಕ್ಸ್ಟು ಟರ್ನ್ ಆಯಿತಾ, ನೆಕ್ಸ್ಟ್ ಪೇಜ್ ಬಂತು. ಇನ್ನೊಂದು ಸಲ ಮಾಡಿದರೆ ಫೋಟೋ ಬಂತಾ, ಇನ್ನೊಂದು ಸಲ ಮಾಡಿದ್ರೆ ಮ್ಯಾನ್ ಬಂತಾ, ಇನ್ನೊಂದು ಸಲ ಮಾಡಿದರೆ ನೆಕ್ಸ್ಟ್ ಪೇಜಿಗೆ ಬಂತಾ, ಇನ್ನೊಂದು ಸಲ ಮಾಡಿದರೆ ಟ್ರೀ, ಇನ್ನೊಂದು ಸಲ ಮಾಡಿದರೆ ಅದು ಟ್ರೀ ಇನ್ನೊಂದು ಸಲ ಬಂತಾ, ಇದು ಮೇಲಿನ ಟ್ರೀ ಬಂತಾ, ಅಂದರೆ ಟೆಕ್ಸ್ಟ್ ಬಂತಾ, ಕಂಪ್ಲೀಟ್. ಇದೇ ಥರ ನೀವು ಹೆಚ್ಚು ನಿಮಗೆ ಎಷ್ಟು ಪೇಜ್ ಪ್ರೆಸೆಂಟೇಷನ್ ಬೇಕಾಗಿರುತ್ತೋ ಅವನ್ನೆಲ್ಲ ಮೊದಲು ನೀವು ಕ್ರಿಯೇಟ್ ಮಾಡಬೇಕು. ಮೊದಲು ಕ್ರಿಯೇಟ್ ಮಾಡಿ ಆಮೇಲೆ ಹೆಂಗೆ ಸೀರಿಯಲ್ ವೈಸ್ ನಿಮಗೆ ಇದು ಪ್ರೆಸೆಂಟೇಷನ್ ಶೋ ಆಗಬೇಕು. ಫಸ್ಟಿಂದ ನೀವು 1 2 3 4 ಸೀರಿಯಲ್ ವೈಸ್ ಎಫೆಕ್ಟ್ ಕೊಡುವಂತ ಬರಬೇಕು. ಅಂದರೆ ಆ್ಯನಿಮೇಷನ್ ಆಯಿತು ಅಂದರೆ ಫಸ್ಟ್ ಅದು ಅನಿಮೇಟ್ ಆಗಬೇಕು ಅಂತಿರೋ ಆ ಫೋಟೋಕ್ಕೆ ಫಸ್ಟು ಅನಿಮೇಷನ್ ಕೊಡಬೇಕು. ಈಗ ನಾನು ಮೊದಲು ಪಿಕ್ಚರಿಗೆ ಕೊಟ್ಟಿದ್ದೆ, ಆಮೇಲೆ ಟೆಕ್ಸ್ಟಿಗೆ ಕೊಟ್ಟಿದ್ದೆ. ಮೊದಲು ನಮಗೆ ಬೇಡಪ್ಪ, ನಮಗೆ ಫಸ್ಟು ಟೆಕ್ಸ್ಟ್ ಅನಿಮೇಟ್ ಆಗಿ ಬರಬೇಕು, ಆಮೇಲೆ ಫೋಟೋ ಅನಿಮೇಟ್ ಬರಬೇಕು ಅಂತ ಇದ್ದರೆ ಫಸ್ಟು ನೀವು ಟೆಕ್ಸ್ಟಿಗೆ ಕೊಡಬೇಕು, ಆಮೇಲೆ ಏನು ಫೋಟೋ ಕೊಡಬೇಕು. ಫೋಟೋ ಆದಮೇಲೆ ಅದು ಪೇಪರ್ ಇದು ಆಯ್ತಲ್ಲ ಆ್ಯನಿಮೇಟ್ ಆಗುತ್ತೆ ಅದು. ಈಗ ಈ ವಿಡಿಯೋ ಹೇಗಿತ್ತು ಅರ್ಥ ಆಯ್ತಾ? ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದೆಲ್ಲ ಸಿಂಪಲ್ಲಾಗಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ನೀವು ಫಸ್ಟು ಹಳೆ ಪವರ್ ಪಾಯಿಂಟಲ್ಲೆಲ್ಲ ನೀವು ಏನೋ ಫೈಲ್ ಪಕ್ಕಕ್ಕೆ ನೀವು ಕ್ಲಿಕ್ ಮಾಡಿದರೆ ಸ್ಕ್ರೋಲ್ ಡೌನ್ ಆಗ್ತಾವಲ್ಲ, ಅವು ಅದರಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಲೇಟೆಸ್ಟ್ ಪವರ್ ಪಾಯಿಂಟ್ 2010 ಲೇಟೆಸ್ಟ್ ಎಲ್ಲ ಬಂದಿವೆ, 2010 ಲೇಟೆಸ್ಟ್ ಎಲ್ಲ ಬಂದಿವೆ. ಈಗ ಅದರಲ್ಲಿ ಇನ್ನೂ ಈಸಿ ಆಗುತ್ತೆ ನಿಮಗೆ. ಈಗ ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರು ಡಿಗ್ರಿ ಸ್ಟೂಡೆಂಟ್ಸ್ ಆಗಿ ಪ್ರೆಸೆಂಟೇಷನ್ ಮಾಡೋದು ಕಲಿಬೇಕಂತ ಇದು ಮಾಡ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಲೈಕ್ ಮಾಡೋಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಚಾನಲ್ನ. ಇದೇ ಥರ ಹೆಚ್ಚು ಅವ್ರಿಗೂ ಹೆಲ್ಪ್ ಆಗೋಗೆ ಮತ್ತು ನಿಮಗೂ ಹೆಲ್ಪ್ ಆಗೋಗೆ ವಿಡಿಯೋಗಳು ಬರ್ತಿರ್ತವೆ. ಸೊ ಥ್ಯಾಂಕ್ ಯು.